Hi everyone, I welcome everyone to ಪೇಟ್ಲೆ ಪಾಠಶಾಲೆ. ನನ್ನ ಹೆಸರು ವಿನಾಯಕ್ ಪೇಟ್ಲೆ ಅಂತ. ಇವತ್ತಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟೀಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ತಗೋತಿರೋ ಸಬ್ಜೆಕ್ಟು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಭಾರತೀಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಮೇಯ್ನಾಗಿ ಬರೋ ಟಾಪಿಕ್ ಅಂದರೆ ಫಸ್ಟ್ ಟಾಪಿಕ್ಕು ಯುರೋಪಿಯನ್ರು ಭಾರತಕ್ಕೆ ಯಾವ ಥರ ಬಂದರು, ಅರೈವಲ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಫಸ್ಟ್ ಬಂದವರು ಪೋರ್ಚುಗೀಸ್ ಅಂತ ಎಲ್ಲರಿಗೂ ಗೊತ್ತು. ಯಾವ ಥರ ಬಂದರು, ಏನೇನಾಯಿತು ಅಂತ ನಾವು ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಿಕೊಂಡು ಮುಂದೆ ಹೋಗೋಣ. ಸೊ ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪೋರ್ಚುಗೀಸ್ ಯಾವ ಥರ ಬಂದರು, ಅವ್ರ ವಯಸ್ಸರು ಯಾರು ಅಂತ ಡೀಟೇಲಾಗಿ ಓದ್ಕೊಂಡು ಹೋಗ್ತೀವಿ. ಪಾರ್ಟ್ 2ನಲ್ಲಿ MCQs ಡಿಸ್ಕಷನ್ ರಿಲೇಟೆಡ್ ಟು ಪೋರ್ಚುಗೀಸೇ 40+ MCQs ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಸ್ಲೈಡ್ಸ್ ಬಂದು ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜಸಲ್ಲಿ ಇರುತ್ತೆ. ಸೊ ಪೋರ್ಚುಗೀಸ್ ಅವರು ಭಾರತಕ್ಕೆ ಯಾವ ಥರ ಬಂದರು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಪೋರ್ಚುಗೀಸ್ ಬರೋ ಮುಂಚೆ ಭಾರತಕ್ಕೂ ಆಮೇಲೆ ಯುರೋಪಿಯನ್ ರಾಷ್ಟ್ರಕ್ಕೂ ಯಾವ ಥರ ಸಂಬಂಧ ಇತ್ತು, ಭಾರತದಿಂದ ಐಟಮ್ಸು ಎಕ್ಸ್ಪೋರ್ಟ್ ಯಾವ ಥರ ಆಗ್ತಿತ್ತು ಅಂತ ತಿಳ್ಕೊಳ್ಳೋಣ. ನೋಡಿ, ಹೇಳಿ ಕೇಳಿ ನಮ್ಮ ಇಂಡಿಯಾ ಇವಾಗಲೂ ಅಷ್ಟೇ ಅವಾಗಲೂ ಅಷ್ಟೇ ಮಸಾಲೆ ಪದಾರ್ಥಗಳಿಗೆ ಹೆವಿ ಫೇಮಸ್ಸು. ಎಲ್ಲ ಮಸಾಲೆ ಪದಾರ್ಥಗಳು ಸಿಗೋದು ಇಂಡಿಯಾದಲ್ಲೇನೆ, ಇವಾಗಲೂ ಟಾಪಲ್ಲಿ ನಮ್ಮ ಇಂಡಿಯಾನೇ ಇರೋದು. ಸೊ ಅವಾಗ ಯುರೋಪಿಯನಲ್ಲಿ ಯಾವ ಮಸಾಲೆ ಪದಾರ್ಥಗಳೂ ಅಷ್ಟು ಸಿಗಲ್ಲ. ಸೊ ಇಲ್ಲಿಂದನೇ ಅಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತಿತ್ತು ಎಲ್ಲ ಮಸಾಲೆ ಪದಾರ್ಥಗಳು. ಸೊ ಹೋಗ್ತಿದ್ದು ಹಿಂಗೆ ಡೈರೆಕ್ಟ್ ಹೋಗ್ತಾ ಇರಲಿಲ್ಲ. ಸೊ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅವರು ಐಟಮ್ಸ್ನ ಅಂದರೆ ಫಸ್ಟ್ ಅವರು ಟರ್ಕಿಗೆ ಹೋಗ್ಬೇಕಿತ್ತು. ಟರ್ಕಿಗೆ ಹೋಗಿ ಇದ್ರ ಮುಖಾಂತರ ಅವರು ಯುರೋಪ್ಗೆ ಹೋಗಿ ಇಲ್ಲೆಲ್ಲ ಹಂಚ್ಕೊತಿದ್ರು ಅವರು. ಸೊ ಈ ಥರ ಸಿಚುವೇಶನಲ್ಲಿ 1453ನಲ್ಲಿ ಏನಾಗುತ್ತೆ, ಯಾವಾಗ 1453ನಲ್ಲಿ ಏನಾಗುತ್ತೆ, ಈ ಟರ್ಕಿ ಇದೆಯಲ್ಲ, ಟರ್ಕಿನ ಅವಾಗ ಕಾನ್ಸ್ಟ್ಯಾಂಟಿನೋಪಲ್ ಅಂತಿದ್ರು, ಅದನ್ನ ಒಟೋಮಾನ್ ರೂಲರ್ಸು ಆಕ್ಯುಪೈ ಮಾಡ್ಕೊತಾರೆ, ವಶ ಮಾಡ್ಕೊತಾರೆ. ಸೊ ಇದು ವಶ ಮಾಡ್ಕೊಂಡು ಏನು ಮಾಡ್ತಾರೆ, ಇವರು ಅರಬ್ಸು, ಒಟೋಮೋನ್ ರೂಲರ್ಸು, ಇವರು ಕ್ರಿಶ್ಚಿಯನ್ಸು. ಸೊ ಇಲ್ಲಿ ಅವ್ರು ಸ್ಟ್ರಾಟಜಿ ಮಾಡಿ ಏನು ಮಾಡ್ತಾರೆ, ಇಲ್ಲಿಂದ ಏನೇನು ಮಸಾಲೆ ಪದಾರ್ಥಗಳು ಇಲ್ಲಿಗೆ ಹೋಗ್ತಿತ್ತು ಇಂಡಿಯಾಯಿಂದ ಅದನ್ನ ಬ್ಲಾಕ್ ಮಾಡ್ತಾರೆ. ಇಲ್ಲ ಗುರು, ನಾವು ಬಿಡಲ್ಲ, ನಮ್ಮ ಜಾಗದಿಂದ ನೀವು ಹೋಗ್ಬೇಡಿ, ನೀನು ಹೋಗ್ತೀನಿ ಅಂದರೆ ದುಡ್ಡು ಹೇಳ್ತೀವಿ, ಎಷ್ಟು ದುಡ್ಡು ಹೇಳ್ತೀವೋ ಅದನ್ನ ಕಟ್ಬಿಟ್ಟು ತಗೋಗಿ, ಇಲ್ಲಾಂದರೆ ಬಿಡಲ್ಲ ಅಂತಾರೆ. ಸೊ ಅವಾಗ ಏನಾಯಿತು, ಇವ್ರಿಗೆಲ್ಲ ಟೆನ್ಷನ್ ಆಯಿತು. ಏನು ಗುರು ಹಿಂಗಾಗೋಯ್ತು, ಆರಾಮ್ಸಾಗಿ ಇಂಡಿಯಾಯಿಂದ ಮಸಾಲೆ ಪದಾರ್ಥಗಳು ತಗೊಬಂದು ಬಳಸ್ಕೊತಿದ್ದೋ, ಈ ಟರ್ಕಿ ಅವರು ಒಟೋಮನ್ ರೂಲರ್ಸ್ ಬಂದ ತಕ್ಷಣ ಏನೆಲ್ಲ ಬ್ಲಾಕ್ ಮಾಡಿದ್ರಲ್ಲ, ಏನು ಮಾಡೋದು ಅಂತ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ಅವ್ರಿಗೆ ಗೊತ್ತಾಯಿತು, ಇಲ್ಲ ಹಿಂಗೆ ಇದ್ರಾಗಲ್ಲ, ಬೇರೆ ರೂಟ್ ಏನಾದರೂ ಹುಡುಕ್ಬೇಕು, ನಾವು ಇಂಡಿಯಾಗೆ ಹೊಸ ಮಾರ್ಗ ಕಂಡುಹಿಡಿಯೋಣ, ಸೊ ಅದ್ರ ಮುಖಾಂತರ ನಾವು ಟ್ರೇಡಿಂಗ್ ಮಾಡೋಣ ಅಂತ. ಸೊ ಹೊಸ ಜಾಗ ಯಾವ ಥರ ಕಂಡುಹಿಡಿದ್ರು, ಏನೇನು ಮಾಡಿದ್ರು ಅನ್ನೋದು ನಾವು ನೆಕ್ಸ್ಟ್ ನೋಡ್ಕೋಗೋಣ. ಸೊ ಈ ಹೊಸ ಜಾಗ ಕಂಡುಹಿಡಿಯೋದ್ರಲ್ಲಿ ಫಸ್ಟು ಮುಂದೆ ಬರೋದೇನೆ ಪೋರ್ಚುಗೀಸ್ ಅವರು. ನೋಡಿ, ಪೋರ್ಚುಗಲ್ ದೇಶ ಇಲ್ಲಿದೆ, ಈ ದೇಶದವರೇನೆ ಫಸ್ಟು ಮುಂದೆ ಬಂದು ಭಾರತಕ್ಕೆ ಸಿ ರೂಟ್ ಕಂಡುಹಿಡಿಯೋದು, ಜಲಮಾರ್ಗ ಕಂಡುಹಿಡಿದವ್ರು ಯಾರು ಭಾರತಕ್ಕೆ ಅಂದರೆ ಅವರು ಪೋರ್ಚುಗೀಸ್ ಅವರು. ಸೊ ಪೋರ್ಚುಗೀಸಲ್ಲಿ ಏನಾಗುತ್ತೆ, ಪೋರ್ಚುಗಲ್ನ ರಾಜ ಅವಾಗ ಮ್ಯಾನ್ಯುಯಲ್ 1 ಅಂತ ಇರ್ತಾನೆ, ಮ್ಯಾನ್ಯುಯಲ್ 1 ಅಂತ ರಾಜ ಇರ್ತಾನೆ. ಪ್ರಿನ್ಸ್ ಬಂದು ಹೆನ್ರಿ 3 ಅಂತ ಇರ್ತಾನೆ, ಹೆನ್ರಿ 3. ಸೊ ಈ ಹೆನ್ರಿ 3 ಏನು ಮಾಡ್ತಾನೆ, ಪೋರ್ಚುಗಲ್ ಒಂದು ಜಾಗ ಇರುತ್ತೆ ಲಿಸ್ಬನ್ ಅಂತ, ಆ ಲಿಸ್ಬನಲ್ಲಿ ಒಂದು ಟ್ರೈನಿಂಗ್ ಸ್ಕೂಲ್ ಸ್ಟಾರ್ಟ್ ಮಾಡ್ತಾನೆ, ನಾವಿಕ ಶಾಲೆ. ಯಾವ ಥರ ನಾವು ಶಿಪ್ನ ಬಳಸ್ಬೋದು, ಯಾವ ಥರ ಇಂಡಿಯಾಗೆ ಹೋಗ್ಬೋದು, ಏನೇನು ಇನ್ಸ್ಟ್ರೂಮೆಂಟ್ಸ್ ಬೇಕು ಅದೆಲ್ಲ ಟ್ರೈನಿಂಗ್ ಕೊಡೋಕ್ಕೆ ಸೈಲಿಂಗ್ ಸ್ಕೂಲ್ ಒಂದು ಸ್ಟಾರ್ಟ್ ಮಾಡ್ತಾನೆ. ಸೊ ಈ ಸೈಲಿಂಗ್ ಸ್ಕೂಲಲ್ಲಿ 3 ಜನ ಇರ್ತಾರೆ ಸ್ಟೂಡೆಂಟ್ಸು. ಒಬ್ಬ ಬಂದು ಬಾರ್ತೊಲೊಮೆ ಡಿಯೋಜ್, ಇನ್ನೊಬ್ಬ ಬಂದು ವಾಸ್ಕೋ ಡ ಗಾಮ, ಇನ್ನೊಬ್ಬ ಬಂದು ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್. ಈ 3 ಜನನು ಇಲ್ಲೇ ಟ್ರೈನಿಂಗ್ ಮುಗಿಸ್ಕೊಳ್ಳೋರು. ಸೊ ಈ ಥರ ಇಷ್ಟು ಮಾಡಿದ್ದಕ್ಕೆ ಹೆನ್ರಿ 3ಗೆ ಹೆನ್ರಿ ದಿ ನ್ಯಾವಿಗೇಟರ್ ಅಂತಾರೆ. ಹೆನ್ರಿ ದಿ ನ್ಯಾವಿಗೇಟರ್ ಟೈಟಲ್ ಯಾರಿಗೆ ಸೇರಿದ್ದು ಅಂದರೆ ಹೆನ್ರಿ 3ಗೆ. ಸೊ ಇಲ್ಲಿ ಟ್ರೈನಿಂಗ್ ಎಲ್ಲ ಮುಗಿಯುತ್ತೆ. ಫಸ್ಟು ಭಾರತಕ್ಕೆ ಸಿ ರೂಟ್ ಕಂಡುಹಿಡಿತೀನಿ ಅಂತ ಮುಂದೆ ಬಂದವನೇನೆ ಬಾರ್ತೊಲೊಮೆ ಡಿಯೋಜ್. ಇಲ್ಲಿದ್ದಾನಲ್ಲ, ಬಾರ್ತೊಲೊಮೆ ಡಿಯೋಜ್ ಫಸ್ಟ್ ಬರ್ತಾನೆ. ನಾನೆಲ್ಲ ಶಿಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗುರು, ಪಕ್ಕ ಟ್ರೈನಿಂಗ್ ಕಲ್ತ್ಕೊಂಡಿದ್ದೀನಿ, ನಾನು ಇಂಡಿಯಾಗೆ ಹೋಗ್ಬಿಟ್ಟು ಹೆಂಗೆ ರೂಟ್ ಹೋಗೋದು ಇಂಡಿಯಾಗೆ ಅಂತ ಫೈಂಡ್ ಮಾಡಿ ಅಲ್ಲಿಂದ ಮಸಾಲೆ ಪದಾರ್ಥಗಳನ್ನ ತಗೊಂಡು ಬರ್ತೀನಿ ಅಂತ ಡಿಸೈಡ್ ಆಗ್ತಾನೆ. ಸೊ ನಮ್ಮ ಬಾಸ್ ಬಾರ್ತೊಲೊಮೆ ಡಿಯೋಜ್ ಅವ್ರು ಇಲ್ಲಿಂದ ಹೊರಡ್ತಾರೆ. ಹೊರಟವನು ಬಂದ ಇಲ್ಲಿಗೆ ಬ್ಲಾಕ್ ಹೋಗೋದ, ಅಣ್ಣ ಬಂಡ್ಗೆ ಇಲ್ಲಿಂದ ಮುಂದೆ ಹೋಗೋಕ್ಕಾಗಿಲ್ಲ. ಯಾಕಾಗಿಲ್ಲ, ರೀಸನ್ ಬಂತು ಹೆವಿ ಸ್ಟಾರ್ಮ್ಸ್. ಇಲ್ಲಿಂದ ಹೆವಿ ಸ್ಟಾರ್ಮ್ಸ್ ಬರೋ ಸ್ಟಾರ್ಟ್ ಆಗುತ್ತೆ. ಸೊ ಇವನು ಏನಪ್ಪ ಇಂಡಿಯಾಗೆ ಹುಟ್ಕೋಣ ಅಂತ ಬಂದರೆ ಇಷ್ಟೊಂದು ಸ್ಟಾರ್ಮ್ಸ್ ಬರ್ತಿದೆಯಲ್ಲ, ಇನ್ನೇನು ಮಾಡೋದು, ವಾಪಸ್ ಹೋಗೋಣ ಅಂತ ವಾಪಸ್ ಹೋಗ್ತಾನೆ. ಸೊ ಇವನು ಇದಕ್ಕೊಂದು ಹೆಸರು ಕೊಡ್ತಾನೆ, ಸ್ಟಾರ್ಮ್ಸ್ ಬಂದು ಅವ್ನ ಕೆಲಸ ಹಾಳು ಮಾಡ್ತಲ್ಲ,
ಈ ಕೇಪ್ ಬಂದು ಇದು ಕೇಪ್ ಆಫ್ ಸ್ಟಾಮ್ಸ್ ಅಂತ ಹೆಸರು ಕೊಡ್ತಾನೆ. ದಿಸ್ ಇಸ್ ಅ ಕೇಪ್ ಆಫ್ ಸ್ಟಾಮ್ಸ್ ಅಂತ. ಇಲ್ಲಿ ಓದೋನು ಹೇಳ್ತಾನೆ ಅವ್ರ ಫ್ರೆಂಡ್ಸ್ಗೆ, ಹೆನ್ರಿ ತ್ರೀಗೆ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ತಾನೆ, ಇಲ್ಲ ಗುರು ಅಲ್ಲಿ ಓದೆ ಹೆವಿ ಸ್ಟಾಮ್ಸ್ ಬಂದ್ಬಿಡ್ತು, ಆಗ್ಲಿಲ್ಲ ವಾಪಸ್ ಬಂದ್ಬಿಟ್ಟೆ, ದಟ್ ಈಸ್ ದ ಕೇಪ್ ಆಫ್ ಸ್ಟಾಮ್ಸ್ ಅದು ಅಂತ ಕೂಗ್ತಾನೆ. ಸೊ ಪೋರ್ಚುಗೀಸ್ ಇರೋರು ಏನ್ ಮಾಡ್ತಾರೆ, ನೀನ್ ಯಾಕೆ ಅದನ್ನ ಕೇಪ್ ಆಫ್ ಸ್ಟಾಮ್ಸ್ ಅಂತೀಯ, ನಮ್ಗೊಂದು ಹೋಪ್ ಕೊಟ್ಟಿದೆ, ಅದು ಭರವಸೆ ಕೊಟ್ಟಿದೆ, ಅದನ್ನ ಕೇಪ್ ಆಫ್ ಸ್ಟಾಮ್ಸ್ ಅನ್ನೋದು ಬೇಡ, ಅದನ್ನ ನಾವು ಕೇಪ್ ಆಫ್ ಗುಡೋಪತನ, ಏನು ಕೇಪ್ ಆಫ್ ಗುಡೋಪತನ ಅದನ್ನ ಕರೆಯೋಣ ಅಂತ ಡಿಸೈಡ್ ಮಾಡ್ತಾರೆ. ಓಕೆ, ಇವನು ಬಂದವ್ರು ವಾಪಸ್ ಹೋದ, ಕೆಲಸ ಆಗಿಲ್ಲ. ಸೊ ನಾನು ಹೇಳಿದ್ದೆ 3 ಜನ ಇದ್ರು ಅಂತ, ಒಬ್ಬ ಇವನು ಬಾರ್ತಲೋಮೆ ಡಿಯೋಜ್, ಇನ್ನೊಬ್ಬ ವಾಸ್ಕೋ ಡ ಗಾಮ, ಇನ್ನೊಬ್ಬ ಪೆಡ್ರೋ ಅಲ್ವಾರೆಸ್ ಕ್ಯಾಬ್ರಲ್. ಇವನ್ ಕೈಲಿ ಆಗಿಲ್ಲ, ವಾಪಸ್ ಹೋದ. ನೆಕ್ಸ್ಟ್ ಬಂದವರೇನೆ ನಮ್ಮ ಬಾಸ್ ವಾಸ್ಕೋ ಡ ಗಾಮ ಅವರು ನೆಕ್ಸ್ಟ್ ಬರೋದು. ಸೊ ವಾಸ್ಕೋ ಡ ಗಾಮ ಹೊರಡೋದು 4 ಶಿಪ್ ತಗೊಂಡು ಹೊಡ್ತಾನೆ ಅವನು. ವಾಸ್ಕೋ ಡ ಗಾಮ ಒಟ್ಟು 4 ಶಿಪ್ ತಗೊಂಡು ಹೊಡ್ತಾನೆ. ಇವನ್ ವಾಸ್ಕೋ ಡ ಗಾಮ ಬರೋ ಶಿಪ್ ಹೆಸರು ಸ್ಯಾವೋ ಗ್ಯಾಬ್ರಿಯಲ್ ಅಂತ. ಏನು ಸ್ಯಾವೋ ಗ್ಯಾಬ್ರಿಯಲ್ ಅನ್ನೋ ಶಿಪ್ ಅಲ್ಲಿ ವಾಸ್ಕೋ ಡ ಗಾಮ ಇಂಡಿಯಾಗೆ ಬರೋದು. ಸೊ ವಾಸ್ಕೋ ಡ ಗಾಮ ಇಲ್ಲಿಂದ ಹೊರಟ, ಬಂದ 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 ಇಲ್ಲಿಗೆ ಬಂದ. ಹಿಂದೆ ಬಂದು ಬಾರ್ತಲೋಮೆ ಡಿಯೋಜ್ ಇದನ್ನ ಕ್ರಾಸ್ ಮಾಡಕ್ ಆಗಿರಲ್ಲ, ಇವನು ಇದನ್ನ ಕ್ರಾಸ್ ಮಾಡ್ತಾನೆ. ಕ್ರಾಸ್ ಮಾಡಿ ಡೈರೆಕ್ಟ್ ಇಂಡಿಯಾಗೆ ಹೋಗಲ್ಲ, ಇಲ್ಲೊಂದು ಮೊಸಾಂಬಿಕ್ ಅಂತ ಜಾಗ ಇರುತ್ತೆ, ಇಲ್ಲೊಂದು ಸ್ವಲ್ಪ ದಿನ ಇರ್ತಾನೆ, ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ದಿನ ಇರ್ತಾನೆ. ಸೊ ಇದಾದ್ಮೇಲೆ ಕೀನಿ ಹತ್ರ ಇನ್ನೊಂದು ಮೊಂಬ್ಯಾಸೋ ಅಂತ ಇರುತ್ತೆ, ಮೊಂಬ್ಯಾಸೋ ಅಂತ ಜಾಗ, ಈ 2 ಜಾಗದಲ್ಲಿ ಇರ್ತಾನೆ. ಸೊ ವಾಸ್ಕೋ ಡ ಗಾಮ ಭಾರತಕ್ಕೆ ಬರುವಾಗ ಯಾವ 2 ಜಾಗದಲ್ಲಿ ಇದ್ದ ಅಂದ್ರೆ, ಒಂದು ಮೊಸಾಂಬಿಕ್ಕು, ಇನ್ನೊಂದು ಮೊಂಬ್ಯಾಸೋ ಅಂತ. ಸೊ ಓಕೆ, 2 ಜಾಗದಲ್ಲೂ ಸ್ವಲ್ಪ ದಿನ ಇರ್ತಾನೆ, ಆಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ಕೊತಾನೆ. ಇಲ್ಲಿಂದ ಇಂಡಿಯಾಗೆ ಬರ್ಬೇಕಲ್ವಾ, ಜರ್ನಿ ಸ್ಟಾರ್ಟ್ ಮಾಡ್ಕೊತಾನೆ. ಸೊ ಇನ್ ಬರ್ತಾ ಬರ್ತಾ ಇಲ್ಲಿ ಅವ್ನಿಗೆ ರೂಟ್ ಗೊತ್ತಾಗಲ್ಲ, ಹೆಂಗೆ ಗುರು ಹೋಗೋದು ಇಂಡಿಯಾಗೆ, ಗೊತ್ತಾಗ್ತಿಲ್ವಲ್ಲ ಅಂತ. ಸೊ ಅವಾಗ ಇವನಿಗೆ ಹೆಲ್ಪ್ ಮಾಡೋರೇನೆ ನಮ್ಮ ಭಾರತೀಯ ಅಬ್ದುಲ್ ಮಜೀದ್ ಅಂತ ಗುಜರಾತ್ ಅವರು ಇವಂಗೆ ಹೆಲ್ಪ್ ಮಾಡ್ತಾರೆ. ಯಾಕೆ ಗುರು ಸಮುದ್ರ ಮಧ್ಯ ಕಳ್ದೋಗಿದ್ಯಲ್ಲ, ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ವಾಸ್ಕೋ ಡಿ ಗಾಮ ಹೇಳ್ತಾನೆ, ಇಲ್ಲ ಬಾಸ್ ಹಿಂಗೆ ಬಂದೋ ಇಂಡಿಯಾಗೆ ಹೋಗೋಣ ಅಂತ, ಗೊತ್ತಾಗ್ತಿಲ್ವಲ್ಲ ಅಂತ. ಓಕೆ ಅಂತ ಅಬ್ದುಲ್ ಮಜೀದು, ಬಾ ಗುರು ನಾನು ರೂಟ್ ತೋರಿಸ್ತೀನಿ ಅಂತ ಅವ್ನಿಗೆ ಹೆಲ್ಪ್ ಮಾಡ್ತಾನೆ. ಸೊ ಇಲ್ಲೊಂದು ವಿಷಯ, ಮೇನ್ ವಿಷಯ ಹೇಳ್ಬೇಕು ನಿಮ್ಗೆ, ಅಬ್ದುಲ್ ಮಜೀದ್ ಏನಿದ್ದಾರೋ ಭಾರತೀಯದವರು, ಅವರ ಹಡಗು ವಾಸ್ಕೋ ಡಿ ಗಾಮ ಬಂದಿದ್ನಲ್ಲ ಸ್ಯಾವೋ ಗ್ಯಾಬ್ರಿಯಲ್ ಅಂತ, ಅದಕ್ಕಿಂತ 10 ಪಟ್ಟು ದೊಡ್ಡದಾಗಿತ್ತು. ಸೊ ಅಲ್ಲೇ ಇಮ್ಯಾಜಿನ್ ಮಾಡ್ಕೋಬಹುದು ಯಾವ ತರ ನಮ್ಮ ಟೆಕ್ನಾಲಜಿ, ನೇವಿ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಶಿಪ್ದು ಅವಾಗ್ಲೇನೆ ತುಂಬಾ ಬೆಳೆದಿತ್ತು. ಸೊ ಅಬ್ದುಲ್ ಮಜೀದ್ ಅವರು 2 ಹಡಗಿನ ಮಧ್ಯ ವಾಸ್ಕೋ ಡಿ ಗಾಮ ಚಿಕ್ಕದು ಸ್ಯಾವೋ ಗ್ಯಾಬ್ರಿಯಲ್ ಹಡಗು ಕರ್ಕೊಂಡು ಇಂಡಿಯಾಗೆ ತಲುಪಿಸ್ತಾರೆ ಅವನ್ನ. ಸೊ ಓಕೆ ಬಾಸ್ ಥ್ಯಾಂಕ್ ಯು ಅಂತ ಅಬ್ದುಲ್ ಮಜೀದ್ಗೆ ಹೇಳಿ ವಾಸ್ಕೋ ಡಿ ಗಾಮ ಇಂಡಿಯಾಗೆ ಎಂಟ್ರಿ ಕೊಟ್ಟ. ಸೊ ಅವ್ನು ವಾಸ್ಕೋ ಡಿ ಗಾಮ ತಲುಪಿದ ಜಾಗ ಯಾವುದು ಅಂದ್ರೆ ಕಾಲಿಕಟ್ ಅಂತ, ಕೇರಳ ಹತ್ರ ಕಾಲಿಕಟ್ ಅಂತ ಇರುತ್ತೆ, ಆ ಜಾಗಕ್ಕೆ ವಾಸ್ಕೋ ಡಿ ಗಾಮ ಹೋಗಿ ತಲುಪ್ತಾನೆ ಇಲ್ಲಿ. ಸೊ ಅವನಿಗೆ ವಾಸ್ಕೋ ಡಿ ಗಾಮಗೆ ವೆಲ್ಕಮ್ ಮಾಡಿದವ್ರು ಯಾರು ಇಲ್ಲಿ, ಜಮೋರಿನ್ ಅಂತ ಅವನ ಹೆಸರು. ಜಮೋರಿನ್ ಅನ್ನೋದು ರಾಜನ್ ಕರೆಯೋದು. ಇವಾಗ ನಾವು ರಾಜ, ಸುಲ್ತಾನ್ ಅಂತ ಏನೇನ್ ಹೆಸರಲ್ಲಿ ಕರಿತೀವಿ, ಆ ತರ ಅಲ್ಲಿ ರಾಜನ್ಗೆ ಜಮೋರಿನ್ ಅಂತ ಕರಿತಿದ್ರು. ಸೊ ಇವಂಗೊಂದು ಹೆಸರಿದೆ, ಜಮೋರಿನ್ ಅನ್ನೋದು ಒಂದು ಬಿರುದು, ಇವಂಗೊಂದು ಹೆಸರಿದೆ, ಅದೇ ರಾಜ ಮನವಿಕ್ರಮ ನಾಯಕ ಅಂತ ರಾಜನ ಹೆಸರು. ಸೊ ಅವನು ನಮ್ಮ ವಾಸ್ಕೋ ಡಿ ಗಾಮನ ಬನ್ನಿ ಅಂತ ಹೇಳಿ ರೆಡ್ ಕಾರ್ಪೆಟ್ ಅಲ್ಲಿ ಹಾಕಿ ವೆಲ್ಕಮ್ ಮಾಡ್ತಾನೆ. ವಾಸ್ಕೋ ಡಿ ಗಾಮ ಫುಲ್ ಹ್ಯಾಪಿ, ಏನ್ ಗುರು ಹೆಂಗೋ ನನ್ನ ಕಂಡು ಹಿಡಿದ್ಬಿಟ್ಟು ಇಂಡಿಯಾಗೆ ಅಂತ ಫುಲ್ ಹ್ಯಾಪಿ ಆಗ್ತಾನೆ. ಸೊ ವಾಸ್ಕೋ ಡಿ ಗಾಮ ಬಂದಾಗ ಅಲ್ಲಿ ಲೋಕಲ್ ಅವ್ರು ಕೇಳ್ತಾರೆ, ಏಂತಕ್ಕೆ ಬಂದಪ್ಪ ಇಲ್ಲಿ ಅಂತ. ಸೊ ಅವಾಗ ಒಂದು ಫೇಮಸ್ ಸೆಂಟೆನ್ಸ್ ಇದೆ ವಾಸ್ಕೋ ಡಿ ಗಾಮದು, ಇನ್ ಸರ್ಚ್ ಆಫ್ ಕ್ರಿಶ್ಚಿಯನ್ಸ್ ಅಂಡ್ ಸ್ಪೈಸಸ್. ಕ್ರಿಶ್ಚಿಯನ್ನರು ಹಾಗೂ ಮಸಾಲೆ ಪದಾರ್ಥಗಳ ಹುಡುಕಾಟದಿಂದ ನಾನು ಇಲ್ಲಿಗೆ ಬಂದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಸೊ ಓಕೆ ಅಂತ ಹೇಳಿ ಸ್ವಲ್ಪ ದಿನ ನಮ್ಮ ಇಂಡಿಯಾದಲ್ಲೇ ಉಳ್ಕೊಂತಾನೆ. ವಾಪಸ್ ಹೋಗುವಾಗ ಇಲ್ಲಿಗೆ ಅವ್ನು ತಲುಪೋದು 1498 ಅಲ್ಲಿ ವಾಸ್ಕೋ ಡಿ ಗಾಮ ಭಾರತನ ಕಂಡಿಡಿದಿದ್ದು 1498 ಅಲ್ಲಿ. ಸೊ ಇಲ್ಲಿಗೆ ತಲುಪೋದು ಅವನು. ಸೊ ಇಲ್ಲಿಂದ ಹೊರಡುವಾಗ ಅವನು ಏನಾಗುತ್ತೆ, ಬಾಸ್ ಹಂಗೆ ಹೋಗ್ತಾರ, ಇಲ್ಲ 60 ಇಲ್ಲಿಂದ ವಾಸ್ಕೋ ಡಿ ಗಾಮಂಗ್ ಇಂಡಿಯಾಗೆ ಬರಕ್ಕೆ ಎಷ್ಟು ಖರ್ಚಾಯ್ತು ಅದಕ್ಕಿಂತ 60 ಪಟ್ಟು ಹೆಚ್ಚು ಸಾಮಗ್ರಿಗಳನ್ನ ಇಂಡಿಯಾದಿಂದ ವಾಪಸ್ ಹೋಗ್ತಾನೆ. ಸೊ ನಮ್ಮವರು ಮುಂಚೆನೇ ಅತಿಥಿ ಸತ್ಕಾರ ಅದು ಇದು ಅಂತ ಹೆವಿ ನಮ್ಮ ದೇಶದವರು, ಅದೆಲ್ಲ ಕೇಳ್ಬೇಕಾ, ಬಂದಿದ್ಯಾ ತಗೋ ಹೋಗು ಅಂತ 4-5 ಹಡಗು ಫುಲ್ ಮಸಾಲೆ ಪದಾರ್ಥಗಳನ್ನ ತುಂಬಿ ಕೊಟ್ಟು ಕಳಿಸ್ತಾರೆ. ಕಳ್ಸಿದ್ರು, ಫ್ರೀಯಾಗಿ ಕೊಟ್ರು ನಮ್ಮ ದೇಶದವರು.
ಫುಲ್ಲು ಫ್ರೀಯಿಂದ ತಗೋ ಹೋಗು ರಾಜ ಅಂತ ಕೊಟ್ಟು ಕಳಿಸಿದ್ರು. ಸೊ ಇವಾಗ ನಾವು ಯೂಶಲಿ ಮಂಡ್ಯಗೆ ಹೋದ್ರೆ ನೋಡ್ತೀವಿ, ಮಂಡ್ಯದಲ್ಲಿ ತೋಟದಲ್ಲೆಲ್ಲ ಒಂದೆರಡು ಕಬ್ಬು ಕೊಡು ಗುರು ಅಂದ್ರೆ ಯಾರು ದುಡ್ಡಿಸ್ಕೊಡಲ್ಲ. ಯಾಕೆ? ಮಂಡ್ಯ ಅದಕ್ಕೆ ಫೇಮಸ್ಸು. ಅದೇ ತರ ಇಂಡಿಯಾ ಫೇಮಸ್ ಆಗಿರೋದ್ರಿಂದ ಮಸಾಲೆ ಪದಾರ್ಥಗಳಿಗೆ ಹೆವಿ ಇರುತ್ತೆ, ಅದು ಅವ್ನ್ ರಾಜ. ಸೊ ಅವ್ರು ತಲೆ ಕೆಡ್ಸ್ಕೊಳಲ್ಲ. 4 ಶಿಪ್ ಫುಲ್ಲನ್ನು ವಾಸ್ಕೋ ಡ ಗಾಮ ಕೊಟ್ಟು ತಗೋ ಹೋಗು ಅಂತ ಕಳ್ಸಿದ್ರು. ಸೊ ನಮ್ಮ ಬಾಸ್ ವಾಸ್ಕೋ ಡ ಗಾಮ ಫುಲ್ ಹ್ಯಾಪಿ, ತಗೊಂಡು ವಾಪಸ್ ಬಂದ ಪೋರ್ಚುಗಲ್ಗೆ. ಬಂದ್ಬಿಟ್ಟು ಅವ್ರ ಫ್ರೆಂಡ್ಸ್ಗೆಲ್ಲರಿಗೂ ಹೇಳ್ತಾನೆ, ಬಾರ್ತಲೋಮ, ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್ಲು ಎಲ್ಲರೂ ಇರ್ತಾರಲ್ಲ, ಹೇಳ್ತಾನೆ, ಗಾಯ್ಸ್ ಮಿಷನ್ ಸಕ್ಸಸ್ ಆಗಿದೆ, ಭಾರತಕ್ಕೆ ಹೋಗಿದ್ದೆ, ತುಂಬಾ ಒಳ್ಳೆಯವರು, ಎಲ್ಲ ಫ್ರೀಯಾಗಿ ಕೊಟ್ಟು ಕಳ್ಸಿದ್ದಾರೆ ಅಂತ ಹೇಳ್ತಾನೆ. ಸೊ ಎಲ್ಲರೂ ಟೀಮವರೆಲ್ಲ ಫುಲ್ ಹ್ಯಾಪಿ. ಸೊ ಏನ್ ತಗೊಬಂದಿರ್ತಾರೆ ನಮ್ಮ ದೇಶದ್ದು ಫ್ರೀಯಾಗಿ ಕೊಟ್ಟು ಕಳ್ಸಿದ್ನ ಇವ್ರು ಬಳಸ್ಕೊಳ್ಳೋದಲ್ದೆ ಕಿಲಾಡಿಗಳು ಬೇರೆ ದೇಶಕ್ಕೆ ಫ್ರೀಯಾಗಿ ಸೇಲ್ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಂತಾರೆ, ಎಲ್ಲಾ ದೇಶದವರು ಕೊಟ್ಬಿಟ್ಟು. ಓಕೆ, ಒಂದ್ಸಲಿ ರುಚಿ ನೋಡಿದ್ರು ಸುಮ್ನೆ ಇರ್ತಾರ? ಇಲ್ಲ, ಇನ್ನೊಂದ್ಸಲಿ ಗ್ಯಾರಂಟಿ ಬಂದೇ ಬರ್ತಾರೆ. ಸೊ ಫಸ್ಟ್ ಬಾರ್ತಲೋಮ ಡಿಯೋಜ್ ಬಂದ, ಇಲ್ಲಿವರೆಗೂ ಬಂದ, ಅವಂಗಾಗಿಲ್ಲ, ವಾಪಸ್ ಹೋದ. ವಾಸ್ಕೋ ಡ ಗಾಮ ಬಂದ, ಇಂಡಿಯಾಗೆ ರೂಟ್ ಕಂಡಿಡ್ದ. ನೆಕ್ಸ್ಟ್ ಬರೋನೇನೆ ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್ ಅಂತ. ಇವನ್ನ ಹೆನ್ರಿ ಕ್ಯಾಬ್ರಲ್ ಅಂತಾನು ಕರಿತೀವಿ. ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್ ಅನ್ನೋನು ನೆಕ್ಸ್ಟ್ ಬರೋನು. ಸೊ ಇಲ್ಲಿಂದ ಹೊಡ್ತಾನೆ ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್ಲು. ಯಾವ ಇಸ್ವಿಲ್ ಹೊಡ್ತಾನೆ ಅಂದ್ರೆ 1500. ವಾಸ್ಕೋ ಡ ಗಾಮ ಬರೋದು 1498 ಅಲ್ಲಿ ವಾಸ್ಕೋ ಡಿ ಗಾಮ ಬರೋದು. ಇವನು ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್ 7 ವರ್ಷ ಬಿಟ್ಕೊಂಡು, ಓಕೆ ವಾಸ್ಕೋ ಡಿ ಗಾಮ ನೀನ್ ಹೆಂಗಿದ್ರು ತಗೊಂಡು ಎಲ್ಲ ಬಂದಿದ್ಯಾ, ನಾನು ಹೋಗ್ತೀನಿ ಇಂಡಿಯಾಗೆ, ನಾನು ಹೋಗಿ ಇನ್ನೊಂದಷ್ಟು 4 ಶಿಪ್ ತುಂಬ್ಕೊಂಡು ಬರ್ತೀನಿ ಅಂತ ಫುಲ್ಲು ಜೋಶಲ್ಲಿ ಬಾಸು ಇಲ್ಲಿಂದ ಹೊಡ್ತಾರೆ. ಈ ಪುಣ್ಯಾತ್ಮ ಏನ್ ಮಾಡ್ತಾರೆ, ಬಂದವ್ರು ಹಿಂಗೋಗಲ್ಲ, ಬಾಸು ಹೋಗ್ಬಿಟ್ಟು ಬ್ರೆಜಿಲ್ಗೆ ಹೋಗ್ಬಿಡ್ತಾರೆ ಮಿಸ್ ಆಗಿ. ಸೊ ಬ್ರೆಜಿಲ್ಗೆ ಹೋಗೋರು ಫುಲ್ಲು ಹ್ಯಾಪಿ, ಇಲ್ಲ ವಾಸ್ಕೋ ಡಿ ಗಾಮಗಿಂತ ಮುಂಚೆನೇನೆ ನಾನು ಶಾರ್ಟ್ ಟೈಮಲ್ಲಿ ಇಂಡಿಯನ್ ಬಂದ್ಬಿಟ್ಟಿದ್ದೀನಿ ನಾನು ಅಂತ ಖುಷಿ ಆಗ್ತಾರೆ. ಸೊ ಬ್ರೆಜಿಲ್ ಅವ್ರು ಹೇಳ್ತಾರೆ, ಗುರು ಇದು ಇಂಡಿಯಾ ಅಲ್ಲ, ಬ್ರೆಜಿಲ್ ಇದು, ಇಂಡಿಯಾಗೆ ಹಂಗ ಹೋಗ್ಬೇಕು ಹೋಗು ಅಂತ. ಸೊ ಇಲ್ಲಿ ನಮ್ಗೊಂದು ಕ್ವಶನ್ ಬಂತು, ಏನು, ಹೂ ಡಿಸ್ಕವರ್ಡ್ ಬ್ರೆಜಿಲ್ ಅಂತ. ಬ್ರೆಜಿಲ್ ವಾಸ್ ಡಿಸ್ಕವರ್ಡ್ ಬೈ ಪೋರ್ಚುಗೀಸ್, ದಟ್ ಈಸ್ ಬೈ ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್. ಪೋರ್ಚುಗೀಸ್ನ ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್ ಅನ್ನೋನು ಬ್ರೆಜಿಲ್ನ ಕಂಡಿಡ್ದ. ಓಕೆ, ಅವ್ನು ರೂಟ್ ಮಿಸ್ ಆಗಿ ಬಂದಿದ್ದೀನಿ ಅಂದ, ಇವ್ರು ಆಚೆ ಹೋಗಪ್ಪ ಇದಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ನೆಕ್ಸ್ಟ್ ಬಾಸು ಓಕೆ ಅಂತ ಇಲ್ಲಿಂದ ರೂಟ್ ತಗೊಂಡು ಇಂಡಿಯಾಗೆ ಬಂದು ರೀಚ್ ಆಗ್ತಾನೆ. ಫುಲ್ಲು ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಾಸ್ಗೆ, ಯಾಕಂದ್ರೆ ವಾಸ್ಕೋ ಡ ಗಾಮ ಹೇಳಿರ್ತಾನಲ್ಲ, ನಂಗೆ ಫುಲ್ ತುಂಬಾ ಒಳ್ಳೆಯವರು ಇಂಡಿಯನ್ಸು, ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಂತ. ಸೊ ಇವನು ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋಗ್ತಾನೆ ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್ಲು. ನಮ್ಮ ಭಾರತದವರು ಫಸ್ಟ್ ಏನೋ ಬಂದ್ರು, ಅತಿಥಿ ಸತ್ಕಾರ ಅದು ಇದು ಅಂತ ಫಸ್ಟ್ ಮಾಡಿದ್ರು. ಯಾವಾಗ್ಲೂ ಇವ್ರು ಯಾವಾಗ ಬರೋ ಸ್ಟಾರ್ಟ್ ಮಾಡಿದ್ರು ಸೆಕೆಂಡ್ ಟೈಮು, ಇವ್ರಿಗೂ ಅನ್ನಿಸ್ತು ಏನ್ ಇವ್ರುಗಳು ಬರ್ತಾನೆ ಇದಾರಲ್ಲ ಅಂತ. ಸೊ ಇವನ್ ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್ ಬಂದಾಗ ಮ್ಯಾಚ್ ಆಗಿಲ್ಲ ಸರಿಯಾಗಿ, ರಾಜ ಮನವಿಕ್ರಮ ನಾಯಕ ಇವನ್ ಮೆಂಟಾಲಿಟಿಗೂ ಸರಿಯಾಗಿ ಮ್ಯಾಚ್ ಆಗಿಲ್ಲ, ಸ್ವಲ್ಪ ಕ್ಲಾಶ್ ಆಯ್ತು. ಸೊ ಏನ್ ಮಾಡ್ದ ಪೆಡ್ರೋ ಅಲ್ವಾರಸ್ ಕ್ಯಾಬ್ರಲ್ಲು, ಏನೂ ಸಿಕ್ಕಿಲ್ಲ, ಯೂಸ್ ಇಲ್ಲ ಅಂತ ವಾಪಸ್ ಹೋದ. ಹೋಗ್ಬಿಟ್ಟು ವಾಸ್ಕೋ ಡಿ ಗಾಮಂಗೆ ಹೇಳ್ತಾನೆ, ಅಲ್ಲ ನೀನ್ ನೋಡಿದ್ರೆ ಫುಲ್ಲು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂದ್ರೆ, ನನಗೆ ಅವ್ರು ಬೈದ್ ಕಳ್ಸ್ಬಿಟ್ರು, ಏನು ಮಾಡಿಲ್ಲ ಸರಿಯಾಗಿ ಅಂತ. ಸೊ ವಾಸ್ಕೋ ಡಿ ಗಾಮ ಹೇಳ್ತಾನೆ, ಅಲ್ಲ ಗುರು, ನಾನು ಎಲ್ಲ ಕರೆಕ್ಟಾಗಿ ಸೆಟ್ ಮಾಡಿ ಬಂದಿದ್ದೆ, ನೀನು ಹೋಗಿ ಏನು ಹಾಳು ಮಾಡ್ಬಿಟ್ಟು ಬಂದೆ, ಒಂದು ಕೆಲಸ ಮಾಡ್ತೀನಿ, ನಾನು ಇನ್ನೊಂದ್ಸಲಿ ಇಂಡಿಯಾಗೆ ಹೋಗ್ತೀನಿ ಅಂದ್ಬಿಟ್ಟು 1502 ಯಾವಾಗ 1502 ವಾಸ್ಕೋ ಡ ಗಾಮ ಸೆಕೆಂಡ್ ಟೈಮ್ ಇಂಡಿಯಾಗೆ ಬರ್ತಾನೆ. ಫಸ್ಟ್ ಬಂದಿದ್ದು 1498, ಸೆಕೆಂಡ್ ಟೈಮು 1502 ಹೊಡ್ತಾನೆ. ಬಂದವನೇನೆ ಅಣ್ಣಗೊಂಡು ಇಲ್ಲಿಗೆ ಬರ್ತಾನೆ. ನಮ್ಮ ರಾಜ ಮನವಿಕ್ರಮ ನಾಯಕ ಯಾರಿದ್ರು ಸಮೋರಿ, ಅವನ್ನ ಕೊಲೆ ಮಾಡಿ ಕೇರಳದ ಕಾಲಿಕಟ್ಟಲ್ಲಿ ಪೋರ್ಚುಗೀಸ್ನ ಮೊದಲ ಟ್ರೈನಿಂಗ್ ಸೆಂಟರ್, ಮೊದಲ ವ್ಯಾಪಾರ ಕೇಂದ್ರನ ತೆರಿತಾನೆ 1502. ಇಲ್ಲಿ ಓಪನ್ ಮಾಡಿ ಮತ್ತೆ ಒಂದಿಷ್ಟು ತುಂಬಿಕೊಂಡು ಸಾಮಾನು ಪದಾರ್ಥಗಳನ್ನ ವಾಪಸ್ ಹೋಗ್ತಾನೆ ಪೋರ್ಚುಗೀಸ್ಗೆ. ಸೊ ಇಲ್ಲಿ ಈ ವಾಪಸ್ ಹೋದವನು ಮತ್ತೆ ಅವನು ಬರೋದು 1524ಗೆ. 1524ಗೆ ಮತ್ತೆ ಇಂಡಿಯಾಗೆ ಬಂದು ಕೊಚ್ಚಿನಲ್ಲಿ ಸತ್ತೋಗ್ತಾನೆ. ಸೊ ಇವಾಗಲೂ ಕೊಚ್ಚಿನಲ್ಲಿ ವಾಸ್ಕೋ ಡಿ ಗಾಮನ ಸಮಾಧಿ ಇದೆ. ಸೊ ಇದು ಬಂದು ಓವರ್ ಆಲ್ ಎಕ್ಸ್ಪ್ಲನೇಷನ್ನು. ಸೊ ನಾವು ಜಸ್ಟ್ ಯಾವ ಥರ ಇನ್ನೊಂದ್ಸಲಿ ರಿವೈಸ್ ಮಾಡ್ಬೋದು, ಕ್ವಿಕ್ ರಿವಿಷನ್ ಅಂದರೆ
ಇಂಡಿಯಾದಿಂದ ಮಸಾಲೆ ಪದಾರ್ಥಗಳು ಹೋಗ್ತಾ ಇರುತ್ತೆ ಯುರೋಪಿಯನ್ ಪವರ್ಸ್ಗೆ. ಹೋಗ್ತಾ ಇದ್ದ ಸಿಟಿ ಯಾವ್ದ್ರ ಮೂಲಕ ಹೋಗ್ತಿತ್ತು ಅಂದ್ರೆ ಕಾನ್ಸ್ಟಂಟಿನೋಪಲ್, ಈಗಿನ ಹೆಸರು ಟರ್ಕಿ. ಕಾನ್ಸ್ಟಂಟಿನೋಪಲ್ನ ಒಟೋಮನ್ ರೂಲರ್ಸ್ ಆಕ್ಯುಪೈ ಮಾಡ್ಕೊತಾರೆ. ಸೊ ಬೇರೆ ಜಾಗ ಇರಲ್ಲ, ಸಿ ರೂಟ್ ಕಂಡುಹಿಡಿಬೇಕು ಅನ್ನೋ ಪ್ರೆಷರ್ ಸೃಷ್ಟಿಯಾಗುತ್ತೆ. ಆ ಪ್ರೆಷರ್ನ ದಾಟಿ ಮುಂದೆ ಬಂದವರೇ ಪೋರ್ಚುಗೀಸಲ್ಲಿ ಫಸ್ಟು ಬಂದವರೇನೆ ಬಾರ್ತೊಲೊಮ್ಯೂ ಡಿಯೋಜ್. ಬಾರ್ತೊಲೊಮ್ಯೂ ಡಿಯೋಜ್ ಇದ್ದವನು ಇಲ್ಲಿವರೆಗೂ ಬರ್ತಾನೆ. ಇಲ್ಲಿಂದ ಅವನಿಗೆ ಮುಂದೆ ಹೋಗೋಕ್ಕೆ ಆಗಲ್ಲ. ಎಲ್ಲಿವರೆಗೂ ಕೇಪ್ ಆಫ್ ಗುಡ್ ಹೋಪ್ ಇಂದ ಅವನಿಗೆ ಮುಂದೆ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಬರೋನು ವಾಸ್ಕೋ ಡಿ ಗಾಮ 1498 ಅಲ್ಲಿ ಇಂಡಿಯಾಗೆ ಬರ್ತಾನೆ. ಹೆವಿ ಸಾಮಗ್ರಿಗಳನ್ನ ತಗೋಗಿ ಫ್ರೀಯಾಗೆ ಅದನ್ನ ಬೇರೆ ದೇಶಗಳಿಗೆ ಮಾರ್ಕೊಂತಾರೆ. ಸೊ ಮತ್ತೆ ವಾಸ್ಕೋ ಡಿ ಗಾಮ 1502ಗೆ ಬರ್ತಾನೆ. ನಮ್ಮ ರಾಜ ಮನವಿಕ್ರ ನಾಯಕನ ಕೊಲೆ ಮಾಡಿ ಕಾಲಿಕಟ್ಟಲ್ಲಿ ಪೋರ್ಚುಗೀಸ್ನ ಮೊದಲ ವ್ಯಾಪಾರ ಕೇಂದ್ರನ ಸ್ಥಾಪನೆ ಮಾಡ್ತಾನೆ, ವಾಪಸ್ ಹೋಗ್ತಾನೆ. ಮತ್ತೆ 1524ಗೆ ಬರ್ತಾನೆ, ನಮ್ಮ ಕೊಚ್ಚಿನಲ್ಲೇನೆ ಸತ್ತೋಗ್ತಾನೆ. ಇದು ಪೋರ್ಚುಗೀಸರು ಯಾವ ತರ ಬಂದ್ರು ಅಂತ ಡೀಟೇಲ್ ಎಕ್ಸ್ಪ್ಲನೇಷನ್. ಸೊ ನೆಕ್ಸ್ಟ್ ನಾವು ರೀಸನ್ಸ್ ನೋಡೋಣ. ರೀಸನ್ಸ್ ವೈ ಪೋರ್ಚುಗೀಸ್ ಕೇಮ್ ಟು ಇಂಡಿಯಾ. ಪೋರ್ಚುಗೀಸರು ಭಾರತಕ್ಕೆ ಬರಲು ಕಾರಣಗಳೇನು? ನಾನು ಅವಾಗಲೇ ಹೇಳ್ದಂಗೆ ಫಸ್ಟ್ ರೀಸನ್ ಬಂದು ಜನಪ್ರಿಯ ಮಸಾಲೆಗಳು. ನಮ್ಮಲ್ಲಿ ಸ್ಪೈಸಸ್ ತುಂಬಾ ಪಾಪ್ಯುಲರ್ ಇರುತ್ತೆ, ಅದಕ್ಕೋಸ್ಕರ ಅವರು ಬರ್ತಾರೆ. ಸೆಕೆಂಡ್ ಬಂದು ಟು ಬ್ರೇಕ್ ಅರಬ್ ಮೊನೋಪಾಲಿ. ರೆಡ್ ಸಿ ಏನಿದೆ ಅದ್ರ ಅಕ್ಕಪಕ್ಕ ದೇಶಗಳು, ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು, ಇವರೆಲ್ಲರೂ ಇಲ್ಲಿ ಹಿಡಿತ ಸಾಗಿಸ್ತಾರೆ. ನಮ್ಮ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗ್ತಿರೋದು ಈ ದೇಶಗಳು ಜಾಸ್ತಿ ಹೋಗ್ತಿರುತ್ತೆ. ಸೊ ಇಲ್ಲಿ ಅರಬ್ ಮೊನೋಪಾಲಿನ ಬ್ರೇಕ್ ಮಾಡಬೇಕು ಅನ್ನೋ ಇನ್ನೊಂದು ದೇಶ. ಇನ್ನೊಂದು ಆಬ್ವಿಯಸ್ಲಿ ರಿಲಿಜನ್ ಸ್ಪ್ರೆಡ್ ಮಾಡಬೇಕು ಅಂತ, ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಮಾಡಬೇಕು ನಮ್ಮ ದೇಶದಲ್ಲಿ ಅಂತ. ಇನ್ನೊಂದು ಬಂದು ಮುಸ್ಲಿಂ ಡಾಮಿನೆನ್ಸ್ನ ರಿಡ್ಯೂಸ್ ಮಾಡೋಕ್ಕೆ. ಇದು ಮೇನ್ 4 ರೀಸನ್ಸು ಪೋರ್ಚುಗೀಸ್ ಅವರು ಇಂಡಿಯಾಗೆ ಬರೋಕ್ಕೆ ಕಾರಣ ಆಗಿರುತ್ತೆ. ಇಲ್ಲಿ ನೋಡಿ, ಇವರೇನೆ ವಾಸ್ಕೋ ಡಿ ಗಾಮ. ಇವ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮೈಂಡ್ ಮ್ಯಾಪ್ ಮುಖಾಂತರ ಅರ್ಥ ಮಾಡ್ಕೊಂಡು ಹೋಗೋಣ. ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದ ಮೊದಲ ವ್ಯಕ್ತಿ ಯಾರು ಅಂದ್ರೆ ವಾಸ್ಕೋ ಡಿ ಗಾಮ. ಹಿ ಇಸ್ ದಿ ಫಸ್ಟ್ ಟು ಫೈಂಡ್ ದಿ ಸಿ ರೂಟ್ ಇನ್ ಇಂಡಿಯಾ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಯಾವಾಗ ಬಂದ್ರು? 17th May 1498ಗೆ ಬಂದ್ರು. ಅವ್ರು ತಲುಪಿದ ಜಾಗ ಯಾವುದು ಅಂದ್ರೆ ಕಾಲಿಕಟ್ ಅಂತ ಕೇರಳದಲ್ಲಿ, ಅಲ್ಲಿಗೆ ತಲುಪಿದ್ರು. ಸೊ ಅವರು ಭಾರತಕ್ಕೆ ಬರುವಾಗ 2 ಐಲ್ಯಾಂಡ್ ಅಲ್ಲಿ ವಾಸವಾಗಿದ್ರು, ಮೊಂಬ್ಯಾಸೋ ಆಮೇಲೆ ಮೊಸಾಂಬಿಕ್ಕು. ಸೊ ಅವ್ರು ಬಂದಿದ್ದ ಶಿಪ್ ಯಾವುದು ಅಂದ್ರೆ ವಾಸ್ಕೋ ಡಿ ಗಾಮ 4 ಶಿಪ್ ಇಂದ ಬರ್ತಾರೆ. ಇವ್ರು ಬಂದಿದ್ದ ಶಿಪ್ಪು ಸಾವೋ ಗ್ಯಾಬ್ರಿಯಲ್ಲು. ಸೊ ಅವ್ರಿಗೆ ಅಲ್ಲಿ ಬಂದಾಗ ಅವ್ರಿಗೆ ಹೆಲ್ಪ್ ಮಾಡಿದ್ಯಾರು ಇಂಡಿಯಾಗೆ ರೂಟ್ ತೋರ್ಸಕ್ಕೆ ಅಂದ್ರೆ ನಮ್ಮ ಗುಜರಾತಿನ ಅಬ್ದುಲ್ ಮಜೀದ್ ಅವರು. ಸೊ ನೀವು ಪೋರ್ಚುಗೀಸ್ ಅಲ್ಲಿ ಫಸ್ಟ್ ವೈಸ್ರಾಯ್, ಸೆಕೆಂಡ್ ವೈಸ್ರಾಯ್ ಅಂತ ಕೇಳಿದ್ದೀರಾ. ಸೊ 8th ವೈಸ್ರಾಯ್ ಆಫ್ ಪೋರ್ಚುಗೀಸ್ ಯಾರು ಅಂದ್ರೆ ಯಾರಿಗೂ ಗೊತ್ತಿರಲ್ಲ. 8th ವೈಸ್ರಾಯ್ ಏನಕ್ಕೆ ಇಂಪಾರ್ಟೆಂಟು ಅಂದ್ರೆ 8th ವೈಸ್ರಾಯ್ ಪೋರ್ಚುಗೀಸ್ನ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದವರೇನೆ ವಾಸ್ಕೋ ಡಿ ಗಾಮ. 1524 ನಾನು ಹೇಳ್ದೆ ಅಲ್ಲ, 1524 8th ವೈಸ್ರಾಯ್ ಆಗಿ ಬರ್ತಾರೆ. ಇಲ್ಲೇ ಸತ್ತೋಗ್ತಾರೆ, ಕೊಚ್ಚಿನಲ್ಲಿ ಅವ್ರನ್ನ ಸಮಾಧಿ ಮಾಡ್ತಾರೆ. ಸೊ ಅವಾಗಲೇ ಬಂದು ಫಸ್ಟ್ ವಿಸಿಟ್ ಟು 1498, ಸೆಕೆಂಡ್ ವಿಸಿಟ್ ಟು 1503, ಥರ್ಡ್ ವಿಸಿಟ್ ಟು 1524. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ 1498ಗೆ ಬಂದಾಗ ಇಂಡಿಯನ್ ಕಂಡುಹಿಡಿದ್ರು. 1502ನಲ್ಲಿ ಬಂದಾಗ ಕಾಲಿಕಟ್ಟಲ್ಲಿ ಟ್ರೈನಿಂಗ್ ಸೆಂಟರ್ ಸ್ಥಾಪನೆ ಮಾಡಿದ್ರು. ಥರ್ಡ್ ವಿಸಿಟ್ ಅಲ್ಲಿ 8th ವೈಸ್ರಾಯ್ ಆಗಿ ಬಂದ್ರು, ಇಲ್ಲೇನೆ ಪ್ರಾಣ ಬಿಟ್ರು. ನಾನು ಹೇಳ್ದಂಗೆ ಕೊಚ್ಚಿನಲ್ಲಿ ಸಮಾಧಿ ಮಾಡಲಾಗಿದೆ ಅವ್ರದ್ದು. ಸೊ ಇವ್ರನ್ನ ಫೌಂಡರ್ ಆಫ್ ಪೋರ್ಚುಗೀಸ್ ಸೆಂಟರ್ ಇನ್ ಇಂಡಿಯಾ ಅಂತ ಕರೀತಾರೆ. ಫಸ್ಟ್ ಸೆಂಟರ್ ಇವರೇ ಓಪನ್ ಮಾಡಿರೋದ್ರಿಂದ ಪೋರ್ಚುಗೀಸ್ನ ಕೇಂದ್ರದ ಸ್ಥಾಪಕ ಅಂತ ಕರಿತೀವಿ. ಸೊ ಅದನ್ನ ವೆಲ್ಕಮ್ ಮಾಡಿದ್ದು ನಾನು ಹೇಳಿದ್ದ ಅವಾಗಲೇ ಜಮೋರಿನ್ ರಾಜ ಮನವಿಕ್ರಮ ನಾಯಕ ವಾಸ್ಕೋ ಡಿ ಗಾಮನ ವೆಲ್ಕಮ್ ಮಾಡಿದ್ದು. ಇದು ಡೀಟೇಲ್ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಪೋರ್ಚುಗೀಸ್ ವೈಸ್ರಾಯ್ ಆಫ್ ಇಂಡಿಯಾ, ಪ್ರಮುಖ ಪೋರ್ಚುಗೀಸ್ ವೈಸ್ರಾಯ್ಗಳು ಯಾರ್ಯಾರು ಬಂದ್ರು, ಏನೇನಾಯ್ತು ಅಂತ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಫಸ್ಟ್ ವೈಸ್ರಾಯ್ ಬಂದಿದ್ದು, ಫಸ್ಟ್ ಪೋರ್ಚುಗೀಸ್ ವೈಸ್ರಾಯ್ ಟು ಕಮ್ ಟು ಇಂಡಿಯಾ ಅಂದ್ರೆ ಡಾಮ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಯಾರು? ಡಾಮ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇನೆ ಡಾಮ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಹಿ ಇಸ್ ದಿ ಫಸ್ಟ್ ಪೋರ್ಚುಗೀಸ್ ವೈಸ್ರಾಯ್ ಟು ಕಮ್ ಟು ಇಂಡಿಯಾ. 1505ಗೆ ಇಂಡಿಯಾಗೆ ಬರ್ತಾರೆ. ಸೊ ಇವರಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೆನ್ಪಿಟ್ಕೊಬೇಕಾಗಿರೋ ಪಾಯಿಂಟ್ಸ್ ಯಾವ್ದು ಅಂದ್ರೆ ಬ್ಲೂ ವಾಟರ್ ಪಾಲಿಸಿ, ನೀರಿನ ನೀತಿನ ತಂದೋರು ಇವರೇನೆ. ಏನೀಗಂದ್ರೆ ಅವ್ರಿಗೆ ಯಾವುದೇ ಸಾಮ್ರಾಜ್ಯ ಕಟ್ಟಬೇಕು ಇಂಡಿಯಾದಲ್ಲಿ ಅಂತ ಇಚ್ಛೆ ಇರಲ್ಲ ಡಾಮ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾಗೆ. ಅವ್ರ ಮೇನ್ ಏನಿರುತ್ತೆ, ನನ್ನ ಟ್ರೇಡ್ ಅಲ್ಲಿ ಅಪ್ಪರ್ ಹ್ಯಾಂಡ್ ಸಾಗಿಸ್ಬೇಕು. ನಾನಿಲ್ಲಿ ಸಮುದ್ರ ಮೂಲಕ ಏನ್ ಟ್ರೇಡ್ ನಡೆಸ್ತಾ ಇದ್ದೋ ಆ ಸಮುದ್ರದಲ್ಲಿ ನಾನು
ಅಪ್ಪರ್ ಹ್ಯಾಂಡ್ ಸಾಧಿಸಬೇಕು ಅಂತ ಅವ್ರಿಗೆ ಮೇನ್ ಇಂಟೆನ್ಷನ್ ಇರುತ್ತೆ. ಅದಕ್ಕೆ ಬ್ಲೂ ವಾಟರ್ ಪಾಲಿಸಿ ಅನ್ನೋದು ತರ್ತಾರೆ. ಕಾಟೇಜ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕಾಟೇಜ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ ಯಾರಂದ್ರೆ ಡಾನ್ ಫ್ರಾನ್ಸಿಸ್ಕೋ ಡಿ ಆಲ್ಮೈಡಾ. ಕಾಟೇಜ್ ಸಿಸ್ಟಮ್ ಅಂದ್ರೆ ಇದು ಫಸ್ಟ್ ಕಮರ್ಷಿಯಲ್ ಲೈಸೆನ್ಸಿಂಗ್ ಸಿಸ್ಟಮ್ ಆಗಿರುತ್ತೆ. ಇಂಡಿಯಾದ ಮೊದಲ ಲೈಸೆನ್ಸಿಂಗ್ ಸಿಸ್ಟಮ್ ಯಾವುದು ಅಂದ್ರೆ ಕಾಟೇಜ್ ಸಿಸ್ಟಮ್. ತಂದವರು ಡಾನ್ ಫ್ರಾನ್ಸಿಸ್ಕೋ ಡಿ ಆಲ್ಮೈಡಾ. ಸೊ ಇವ್ರ ಬಗ್ಗೆ ಇನ್ನೊಂದು ಪಾಯಿಂಟ್ ಅಂದ್ರೆ ಇವರು ಬ್ಯಾಟಲ್ ಆಫ್ ಚಾಹುಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಕದನದಲ್ಲಿ ಏನಾಯ್ತು ಏನೇನು ಅನ್ನೋದು ಮೇನ್ ಇಂಪಾರ್ಟೆಂಟ್ ಇರಲ್ಲ. ಚಾಹುಲ್ ಕದನದಲ್ಲಿ ಭಾಗವಹಿಸಿದವ್ರು ಯಾರು ಅಂದ್ರೆ ಡಾನ್ ಫ್ರಾನ್ಸಿಸ್ಕೋ ಡಿ ಆಲ್ಮೈಡಾ ಅಂತ ಗೊತ್ತಿದ್ರೆ ಸಾಕು. ಸೊ ಮೇನ್ ಇವ್ರದ್ದು ಇನ್ನೊಂದು ಬ್ಯಾಟಲ್ ಬಂದು ದಿಯು ಕದನ, ಬ್ಯಾಟಲ್ ಆಫ್ ದಿಯು. ಇಲ್ಲಿ ಆಲ್ಮೈಡಾ ವರ್ಸಸ್ ಮುಸ್ಲಿಂ ಆರ್ಮಿ ಟ್ರಯಾಂಗಲ್ ಮಧ್ಯ ಯುದ್ಧ ನಡೆಯುತ್ತೆ. ಈ ಆರ್ಮಿ ಟ್ರಯಾಂಗಲ್ ಅಲ್ಲಿ 3 ಜನ ಇರ್ತಾರೆ. ಈಜಿಪ್ಟ್ ಸುಲ್ತಾನು, ಗುಜರಾತ್ ಸುಲ್ತಾನು, ಆಮೇಲೆ ಜಮೋರಿನ್. ಈ 3 ಜನ ಇರ್ತಾರೆ. ಸೊ ಆಲ್ಮೈಡಾ ಮೇಲೆ ಯುದ್ಧ ಮಾಡ್ತಾರೆ. ಇಲ್ಲಿ ಗೆಲ್ಲೋದು ಆಲ್ಮೈಡಾ. ಆಲ್ಮೈಡಾ ಇಲ್ಲಿ ವಿನ್ ಆಗ್ತಾನೆ. ಸೊ ಇದನ್ನೇ ಮೇನ್ ಪಾಯಿಂಟ್ಸ್ ನೆನ್ಪಿಟ್ಕೊಬೇಕಾಗಿರೋದು ಫ್ರಾನ್ಸಿಸ್ಕೋ ಡಿ ಆಲ್ಮೈಡಾ ಬಗ್ಗೆ. ಫಸ್ಟ್ ಪೋರ್ಚುಗೀಸ್ ವೈಸ್ರಾಯ್, ಬ್ಲೂ ವಾಟರ್ ಪಾಲಿಸಿ, ಕಾಟೇಜ್ ಸಿಸ್ಟಮ್, ಚಾಹುಲ್ ಆಮೇಲೆ ಡಿಯು ಕದನ. ಇದೆರಡು ನೆನ್ಪಿಟ್ಕೊಬೇಕಾಗಿರೋದು. ನೆಕ್ಸ್ಟ್ ಬಂದವರೇನೇನೆ ಡಾನ್ ಫ್ರಾನ್ಸಿಸ್ಕೋ ಡಿ ಆಲ್ಮೈಡಾ ಆದ್ಮೇಲೆ ಬಂದವರು ಆಲ್ಫಾನ್ಸೋ ಡಿ ಆಲ್ಬುಕರ್ಕ್. ತುಂಬಾ ಇಂಪಾರ್ಟೆಂಟ್ ಇದು. ಇವನ್ನ ಪೋರ್ಚುಗೀಸ್ನ ನಿಜವಾದ ಸ್ಥಾಪಕ, ಭಾರತದಲ್ಲಿ ಪೋರ್ಚುಗೀಸ್ನ ನಿಜವಾದ ಸ್ಥಾಪಕ ಅಂತ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ಗೆ ಕರಿತೀವಿ. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಡಾನ್ ಫ್ರಾನ್ಸಿಸ್ಕೋ ಡಿ ಆಲ್ಮೈಡಾ ಏನಿದ್ದ, ಅವನ್ಗೆ ಸಾಮ್ರಾಜ್ಯ ಕಟ್ಟಬೇಕು ಅಂತ ಇಂಟೆನ್ಷನ್ ಇರಲ್ಲ. ಬರೀ ಟ್ರೇಡಿಂಗ್ ಮಾಡ್ಕೊಂಡು ನಮ್ಮ ದೇಶದಲ್ಲಿ ಏನೇನು ಸಿಗುತ್ತೋ ಅವೆಲ್ಲ ಎತ್ಕೊ ಹೋಗ್ತೀನಿ ಗುರು ಅನ್ನೋ ಇಂಟೆನ್ಷನ್ ಅಲ್ಲಿ ಬರ್ತಾನೆ ಅವನು. ಬಟ್ ಇಲ್ಲಿ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ ಇಲ್ಲ, ನಾನು ಇಲ್ಲಿ ಸಾಮ್ರಾಜ್ಯ ಕಟ್ತೀನಿ ಇಂಡಿಯಾದಲ್ಲಿ, ಇಲ್ಲೇ ಸಾಮ್ರಾಜ್ಯ ಕಟ್ಟಿ ಇದನ್ನ ಅಕ್ವೈರ್ ಮಾಡ್ಕೋತೀನಿ ಅನ್ನೋ ಮೆಂಟಾಲಿಟಿಯಿಂದನೇ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ ಬರೋದು. ಸೊ ಇಲ್ಲಿ ಮೇನ್ ಪಾಯಿಂಟ್ಸ್ ನೆನ್ಪಿಟ್ಕೊಬೇಕಾಗಿರೋದು, ನಿಜವಾದ ಸ್ಥಾಪಕ ಅಂತ ಯಾರನ್ನ ಕರಿತೀವಿ ಅಂದ್ರೆ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್. ಆಮೇಲೆ ಅಲ್ಲಿವರೆಗೂ ಯಾವುದು ಕ್ಯಾಪಿಟಲ್ ಇರಲ್ಲ ಪೋರ್ಚುಗೀಸ್ ಅವ್ರಿಗೆ ಇಂಡಿಯಾದಲ್ಲಿ. ಕೊಚ್ಚಿನ್ನ ಕ್ಯಾಪಿಟಲ್ ಆಗಿ ಮಾಡ್ತಾನೆ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್. ಸೊ ಫಸ್ಟ್ ಕ್ಯಾಪಿಟಲ್ ಆಫ್ ಪೋರ್ಚುಗೀಸ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ಪೋರ್ಚುಗೀಸ್ನ ಮೊದಲ ರಾಜಧಾನಿ ಯಾವುದು ಅಂದ್ರೆ ಕೊಚ್ಚಿನ್. ಪರ್ಮನೆಂಟ್ ಶಾಶ್ವತ ರಾಜಧಾನಿ ಗೋವಾ, ಮುಂದೆ ನೋಡ್ತೀವಿ ಅದನ್ನ. ಮೊದಲ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಪೋರ್ಚುಗೀಸ್. ಇನ್ನೊಂದು ಬಂದು ಏನೇನ ಕಾಂಕ್ವೇರ್ ಮಾಡ್ಕೊಂಡ, ಏನೇನ ವಶಪಡಿಸ್ಕೊಂಡ ಅಂದ್ರೆ ಗುಜರಾತ್ ಇಂದ ಡಿಯುನ ವಶಪಡಿಸ್ಕೊಂತಾನೆ, ಪರ್ಷಿಯಾದಿಂದ ಹಾರ್ಮಸ್ ಅನ್ನೋ ಜಾಗನ, ಮಲೇಷಿಯಾದಿಂದ ಮಾಲಕ್ಕ ಅನ್ನೋ ಜಾಗನ. ಡಿಯು, ಹಾರ್ಮಸ್, ಮಲಾಕಾ ಈ 3 ಜಾಗನನ್ನು ವಶಪಡಿಸ್ಕೊಂಡವನು ಯಾರು ಅಂದ್ರೆ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್. ಇಲ್ಲಿಂದ ನೆಕ್ಸ್ಟ್ ಅವ್ನ ಪ್ರೋಗ್ರಾಮ್ ಕಾರ್ಯಕ್ರಮಗಳಾಗ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವನ ಬಗ್ಗೆ ತಿಳ್ಕೊಬೇಕಂದ್ರೆ ಅವನ ಇಂಟೆನ್ಷನ್ ಇರೋದು ಕ್ರಿಶ್ಚಿಯನ್ಸ್ನ ಜಾಸ್ತಿ ಮಾಡ್ಬೇಕಂತ. ಕ್ರಿಶ್ಚಿಯನ್ಸ್ನ ವಾಸ್ಕೋ ಡಿ ಗಾಮ ಸ್ಟಾರ್ಟಿಂಗ್ ಬಂದಾಗ್ಲೇ ಹೇಳಿರ್ತಾನೆ, ವಿ ಕೇಮ್ ಹಿಯರ್ ಫಾರ್ ಕ್ರಿಶ್ಚಿಯನ್ಸ್ ಅಂಡ್ ಸ್ಪೈಸಸ್ ಅಂತ. ಇವನ್ ಸ್ಥಾಪಕ ಇನ್ನೇ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತಿರೋನು, ಇನ್ನೂ ಇನ್ಕ್ರೀಸ್ ಮಾಡ್ತೀನಿ ಗುರು ನಾನು ಕ್ರಿಶ್ಚಿಯನ್ಸ್ನ ಅಂತ ಹೇಳಿ ಅವ್ರ ಹುಡುಗರನ್ನೆಲ್ಲ ಕರೀತಾನೆ. ಪೋರ್ಚುಗೀಸ್ ಅವ್ರನ್ನೆಲ್ಲ ಕರೆದೋನೇನೆ, ನೋಡ್ರಪ್ಪ ಕ್ರಿಶ್ಚಿಯನ್ಸ್ನ ಇನ್ಕ್ರೀಸ್ ಮಾಡಿಸ್ಕೊಳ್ಳೋಣ ನಾವು, ನೀವೆಲ್ಲ ಏನ್ ಮಾಡಿ ಇಂಡಿಯಾದ ಮಹಿಳೆಯರನ್ನ ಮದುವೆ ಆಗಿ, ನೀವೆಲ್ಲ ಇಂಡಿಯಾದವ್ರನ್ನ ಮದುವೆ ಆಗಿ ಸೊ ಮಹಿಳೆಯರನ್ನ ನಮ್ಮ ಪೋರ್ಚುಗೀಸ್ಗೆ ಕನ್ವರ್ಟ್ ಮಾಡಿ. ಈ ತರ ನೀತಿನ ಪಾಲಿಸೋನೇನೆ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್. ಎಲ್ಲ ಎಷ್ಟೊಂದು ಜನ ಮಹಿಳೆಯರನ್ನ ಮದುವೆ ಆಗ್ತಾರೆ ಪೋರ್ಚುಗೀಸ್ ಅವರು, ಅವ್ರನ್ನೆಲ್ಲಾರನ್ನೂ ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ. ಸೊ ನೆಕ್ಸ್ಟ್ ಬಂದು ಪಾಲಿಸಿ ಆಫ್ ಇಂಪೀರಿಯಲಿಸಮ್ ಅಂತ. ಪಾಲಿಸಿ ಆಫ್ ಇಂಪೀರಿಯಲಿಸಮ್ ನ ತಂದೋರು ಯಾರು, ಸಮಾಜಶಾಹಿಯ ನೀತಿ ತಂದೋರು ಯಾರು ಅಂದ್ರೆ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್. ನೆಕ್ಸ್ಟ್ ಪಾಯಿಂಟ್, ರಾಬರ್ಟ್ ಕ್ಲೈವ್ ಆಫ್ ಪೋರ್ಚುಗೀಸ್ ಅಂತ ಯಾರನ್ನು ಕರಿತೀವಿ. ರಾಬರ್ಟ್ ಕ್ಲೈವ್ ಬಂದು ಗವರ್ನರ್, ಬ್ರಿಟಿಷ್ ಗವರ್ನರ್ ಅದು. ಸೊ ಆ ತರ ಪೋರ್ಚುಗೀಸ್ನ ರಾಬರ್ಟ್ ಕ್ಲೈವ್ ಅಂತ ಟೈಟಲ್ ಯಾರಿಗಿದೆ ಅಂದ್ರೆ ಅದನ್ನು ಇವ್ರಿಗೇನೆ ಇರೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಈ ಕ್ವಶನ್ KSL ಆಗಿದೆ. ಇಂಡಿಯಾದಲ್ಲಿ ಮೊದಲ ಬಾರಿ ಸತಿ ವ್ಯವಸ್ಥೆಯನ್ನ ನಿಷೇಧಿಸಿದ ಯಾರು, ಹೂ ಇಸ್ ದಿ ಫಸ್ಟ್ ಪರ್ಸನ್ ಟು ಬ್ಯಾನ್ ಸತಿ ಸಿಸ್ಟಮ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್. ಇಟ್ ಈಸ್ ನಾಟ್ ವಿಲಿಯಂ ಬೆಂಟಿಕ್. ವಿಲಿಯಂ ಬೆಂಟಿಕ್ ಅಲ್ಲ. ವಿಲಿಯಂ ಬೆಂಟಿಕ್ಕು ಸತಿ ಬ್ಯಾನ್ ಅಂತ ಆದೇಶ ತರ್ತಾರೆ, ಆಕ್ಟ್ ತರ್ತಾರೆ ಹೊರತು ಅದನ್ನ ಫಸ್ಟ್ ಟೈಮ್ ಬ್ಯಾನ್ ಮಾಡಿದವರು ಆಲ್ಫಾನ್ಸೋ ಡಿ ಆಲ್ಬುಕರ್ಕ್. ಸೊ ಇಲ್ಲಿ ಮೇನ್ ಇವರು ಯುದ್ಧ ಪಾರ್ಟಿಸಿಪೇಟ್ ಮಾಡೋದು ಬಂದು ಗೋವಾನ ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ 1510 ಗೋವಾನ ವಶಪಡಿಸ್ಕೊತಾನೆ. ಸೊ ಇಲ್ಲಿ ಏನೇನು ಸೀನರಿ ಆಯ್ತು ಅಂತ ನೋಡೋದಾದ್ರೆ,
ಅವನಿಗೆ ಇವನ್ಗೆ ಗೊತ್ತಿರುತ್ತೆ ಕೃಷ್ಣ ದೇವರಾಯಂಗೂ ಬಿಜಾಪುರ ಅವ್ರಿಗೂ ಆಗಲ್ಲ, ಅವ್ರಿಗೆ ಜಗಳ ಇದೆ. ಸೊ ಇವಂಗೆ ಗೋವಾ ಬೇಕು, ಗೋವಾ ಮೇನ್ ಪೋರ್ಟ್ ಅವ್ರಿಗೆ, ಅಲ್ಲಿಂದ ಪೋರ್ಚುಗೀಸ್ ಹೋಗಕ್ಕೆ ವಾಪಸ್ ಬರಕ್ಕೆ. ಸೊ ಕೃಷ್ಣ ದೇವರಾಯ ಹತ್ರ ಹೋಗ್ತಾನೆ, ನಮಸ್ಕಾರ ಬಾಸ್, ನಾನು ವೈಸ್ರಾಯ್, ಪೋರ್ಚುಗೀಸ್ ವೈಸ್ರಾಯಿ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತಲ್ಲ ಅಂತಾರೆ. ಸೊ ಕೃಷ್ಣ ದೇವರಾಯ ಇದ್ದವರು ಹೇಳಪ್ಪ ಏನಾಗ್ಬೇಕು ಅಂತ ಕೇಳಿದಾಗ, ಇಲ್ಲ ನಮ್ಗೆ ಬಿಜಾಪುರಲ್ಲಿ ಆದಿಲ್ ಶಾಹಿ ಅಂತ ಒಬ್ಬ ಇದ್ದಾರೆ, ಯೂಸಫ್ ಆದಿಲ್ ಶಾ ಅಂತ, ಅವರಿಂದ ನಾವು ಗೋವಾನ ವಶಪಡಿಸ್ಕೋಬೇಕು, ಸ್ವಲ್ಪ ಹೆಲ್ಪ್ ಮಾಡಿ ಅಂತಾರೆ. ಕೃಷ್ಣ ದೇವರಾಯ ಕೇಳ್ತಾರೆ, ಓಕೆ ಹೆಲ್ಪ್ ಮಾಡ್ತೀನಿ, ನೀನ್ ನಂಗೇನ್ ಕೊಡ್ತೀಯಾ ಅಂತ. ಸೊ ಆಲ್ಫೆನ್ಸೋ ಇದ್ದವನು, ನೀವೇನ್ ಕೇಳ್ಬೇಕು ಅಂತ ಹೇಳ್ತೀರಾ ಹೇಳಿ ಬಾಸ್, ಕೊಡೋಣ ಅಂತ ಹೇಳಿ, ನಿಮ್ಗಿಲ್ಲಿ ಯುದ್ಧ ಮಾಡಕ್ಕೆ ಕುದುರೆಗಳು ಅಷ್ಟು ಕ್ವಾಲಿಟಿ ಇದಿಲ್ಲ, ನಾನು ಕುದುರೆ ತರಿಸ್ಕೊಡ್ತೀನಿ ನಿಮ್ಗೆ, ಹಂಗೇನೆ ಇರಿಗೇಷನ್ಗೆ ಹೆಲ್ಪ್ ಮಾಡ್ತೀನಿ, ನೀರಾವರಿಗೆ ಹೆಲ್ಪ್ ಮಾಡ್ತೀನಿ, ಹಂಗೆ ಕುದುರೆಗಳನ್ನ ಆಚೆ ಕಡೆಯಿಂದ ತರಿಸ್ಕೊಡ್ತೀನಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಕೃಷ್ಣ ದೇವರಾಯ ಅವ್ರಿಗೂ ಆಫರ್ ಇಷ್ಟ ಆಗುತ್ತೆ. ಓಕೆವಾ, ನೀನ್ ಹೆಂಗಿದ್ರು ಇದೆಲ್ಲ ಕೊಡ್ತಿದ್ಯಾ, ಓಕೆ ಡೀಲ್ ಮಾಡ್ಕೊಳ್ಳೋಣ, ನಾನು ಹೆಲ್ಪ್ ಮಾಡ್ತೀನಿ ನಿಮ್ಗೆ ಅಂತ ಹೇಳಿ ಕೃಷ್ಣ ದೇವರಾಯ ಅವರು ಬಿಜಾಪುರದ ಯೂಸಫ್ ಆದಿಲ್ ಶಾಹಿಂದ ಗೋವಾನ ವಶಪಡಿಸ್ಕೊಳ್ಳೋಕ್ಕೆ ಇವಂಗೆ ಹೆಲ್ಪ್ ಮಾಡ್ತಾರೆ. 1510 ಆಲ್ಫೆನ್ಸೋ ಗೋವಾನ ವಶಪಡಿಸ್ಕೊತಾನೆ. ಇದು ಆಲ್ಫೆನ್ಸೋ ಡಿ ಆಲ್ಬುಕರ್ಕ್ ಬಗ್ಗೆ ಮೇನ್ ಆಗಿ ತಿಳ್ಕೊಬೇಕಾಗಿರೋದು ಪಾಯಿಂಟ್ಸ್. ಸೊ ನೆಕ್ಸ್ಟ್ ಇವನಾಗಿ ಬಂದಿನೇನೆ ಇನ್ನೂ ಇಬ್ರು ವೈಸ್ರಾಯ್ ಬರ್ತಾರೆ, ತುಂಬಾ ಜನ ಬರ್ತಾರೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇವರಿಬ್ರು. ಆಲ್ಫೆನ್ಸೋ ಡಿ ಆಲ್ಬುಕರ್ಕ್ ಆದ್ಮೇಲೆ ಬಂದವರು ಅಂದ್ರೆ ನೀನೋ ಡಿ ಕುನ್ನಾ, ಇವನಿದಾನಲ್ಲ, ಇವನು ನೆಕ್ಸ್ಟ್ ಬರೋದು ಆಲ್ಫೆನ್ಸೋ ಆದ್ಮೇಲೆ. ಸೊ ಆಲ್ಫೆನ್ಸೋ ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ, ಕೊಚ್ಚಿನ ಕ್ಯಾಪಿಟಲ್ ಆಗಿ ಮಾಡಿರ್ತಾನೆ, ಪೋರ್ಚುಗೀಸ್ ಕ್ಯಾಪಿಟಲ್ ಆಗಿ. ಇವನ್ ಬಾಸ್ ಬಂದವರೇನ, ಹೆಂಗಿದ್ರು ಗೋವಾ ವಶಪಡಿಸ್ಕೊಂಡಿದೀವಿ, ಕೊಚ್ಚಿನಲ್ಲಿ ಯಾಕಿರ್ಬೇಕು, ಗೋವಾಗೆ ಶಿಫ್ಟ್ ಮಾಡ್ತೀನಿ ಕ್ಯಾಪಿಟಲ್ನ ಅಂತ ಕೊಚ್ಚಿನಿಂದ ಗೋವಾಗೆ ಕ್ಯಾಪಿಟಲ್ನ ಶಿಫ್ಟ್ ಮಾಡ್ತಾನೆ. ಸೊ ಹೂ ಮೂಡ್ ಕ್ಯಾಪಿಟಲ್ ಫ್ರಮ್ ಕೊಚ್ಚಿನ್ ಟು ಗೋವಾ ಅಂತ ಕೇಳಿದ್ರೆ ನೀನೋ ಡಿ ಕುನ್ನಾ. ಪೋರ್ಚುಗೀಸ್ ರಾಜಧಾನಿ ಯಾವುದು ಭಾರತದಲ್ಲಿ ಅಂತ ಕೇಳಿದ್ರೆ ಗೋವಾ. ಮೊದಲ ರಾಜಧಾನಿ ಕೊಚ್ಚಿನ್, ಮೊದಲ ಟ್ರೇಡಿಂಗ್ ಸೆಂಟರು ಕಾಲಿಕಟ್ಟು. ಎಲ್ಲ ಕರೆಕ್ಟಾಗಿ ನೋಡ್ಕೊಬೇಕಾಗುತ್ತೆ. ಸೊ ಇವೊಂದು 2 ಪಾಯಿಂಟ್ಸ್ ಇರೋದು, ಒಂದು ಕೊಚ್ಚಿನಿಂದ ಗೋವಾಗೆ ಮೂವ್ ಮಾಡಿದ ಕ್ಯಾಪಿಟಲ್ನ, ಇನ್ನೊಂದು ಸ್ಯಾಂಥೋಮ್ ಆಮೇಲೆ ಹೂಗ್ಲಿ ಅನ್ನೋ ಪ್ಲೇಸಲ್ಲಿ ಟ್ರೈನಿಂಗ್ ಸೆಂಟರ್ ಸ್ಥಾಪನೆ ಮಾಡ್ದ. ಸೊ ಇವನ್ ಆದ್ಮೇಲೆ ಬರೋದೆ ಆಲ್ಫೆನ್ಸೋ ಡಿ ಸೌಜಾ ಅಂತ. ಹೆಸರೆಲ್ಲ ವಿಚಿತ್ರವಾಗಿದೆ, ನೆನ್ಪಿಟ್ಕೊಳ್ಳೋದೇನ್ ಬೇಡ, MCQ ಆಗಿರೋದ್ರಿಂದ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇವೊಂದು ಒಂದೇ ಪಾಯಿಂಟ್ ನೆನ್ಪಿಟ್ಕೊಳ್ಳಬೇಕಾಗಿರೋದು, ಸೇಂಟ್ ಗ್ಸಾವಿಯರ್, ಸಂತ ಜೇವಿಯರ್ ಅನ್ನೋನು ಇವನ್ ಜೊತೆ ಭಾರತಕ್ಕೆ ಬರ್ತಾನೆ. ಏಂತಕ್ಕೆ ಬರ್ತಾನೆ, ಆಬ್ವಿಯಸ್ಲಿ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಮಾಡಬೇಕು ಅಂತ ಬರ್ತಾನೆ. ಸೊ ಇವನ್ ಏಂತಕ್ಕಪ್ಪ ಇಂಪಾರ್ಟೆಂಟ್ ಅಂದ್ರೆ, ಇವಾಗ್ಲೂ ಇವನು ಸೇಂಟ್ ಗ್ಸಾವಿಯರ್ದು ಅವನ ಬಾಡಿ ಏನಿದೆ, ಡೆಡ್ ಬಾಡಿ, ಬಾಮ್ ಜೀಸಸ್ ಚರ್ಚ್ ಅಂತ ಗೋವಾದಲ್ಲಿದೆ, ಬಾಮ್ ಜೀಸಸ್ ಚರ್ಚ್ ಅಂತ, ಅಲ್ಲಿ ಒಂದು ಇನ್ನ ಪ್ರಿಸರ್ವ್ ಮಾಡಿದ್ದಾರೆ. ಇದಕ್ಕೋಸ್ಕರ ಸ್ಯಾಂಟ್ ಝೇವಿಯರ್ ಇಂಪಾರ್ಟೆಂಟ್ ಆಗ್ತಾನೆ. ಸ್ಯಾಂಟ್ ಝೇವಿಯರ್ ಯಾರ ಜೊತೆ ಬರ್ತಾನೆ, ಆಲ್ಫೆನ್ಸೋ ಡಿ ಸೌಜಾ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಮಾಡಕ್ ಬರ್ತಾನೆ. ಗೋವಾದಲ್ಲಿರೋ ಬಾಮ್ ಜೀಸಸ್ ಚರ್ಚ್ ಅಲ್ಲಿ ಅವನ ಬಾಡಿನ ಪ್ರಿಸರ್ವ್ ಮಾಡಿದ್ದೀವಿ. ಇಷ್ಟು ವೈಸ್ರಾಯ್ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ. ಇವಾಗ ಫ್ಯಾಕ್ಟ್ಸ್ ನೋಡ್ಕೊಳ್ಳೋಣ, ಪೋರ್ಚುಗೀಸ್ ಏನೇನು ಇಂಪಾರ್ಟೆಂಟ್ ಕೇಳ್ಬೋದು ಅಂತ. ಫಸ್ಟ್ ಬಂದು ಹೆನ್ರಿ ದಿ ನ್ಯಾವಿಗೇಟರ್ ಅಂತ ಯಾರನ್ನ ಕರಿತೀವಿ ಅಂದ್ರೆ, ಇಟ್ ಈಸ್ ಹೆನ್ರಿ III. ಮೊದಲ ವ್ಯಾಪಾರ ಕೇಂದ್ರ ಯಾವುದು ಪೋರ್ಚುಗೀಸ್ದು ಭಾರತದಲ್ಲಿ ಅಂದ್ರೆ ಕಾಲಿಕಟ್. ಮೊದಲ ರಾಜಧಾನಿ ಕೊಚ್ಚಿನ್. ಶಾಶ್ವತ ರಾಜಧಾನಿ ಪರ್ಮನೆಂಟ್ ಕ್ಯಾಪಿಟಲ್ ಯಾವುದು ಅಂದ್ರೆ ಗೋವಾ. ರೂಮ್ ಆಫ್ ಈಸ್ಟ್, ಪೂರ್ವ ಕೊಠಡಿ ಅಂತ ಯಾವ ಜಾಗಕ್ಕೆ ಟೈಟಲ್ ಇದೆ ಅಂದ್ರೆ ಅದನ್ನು ಕೂಡ ಗೋವಾನೇ. ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ, ಆಪರೇಷನ್ ವಿಜಯ ಅಥವಾ ಲಿಬರೇಷನ್ ಆಫ್ ಗೋವಾ 1961 1961 ಆಲ್ರೆಡಿ ನಮಗೆ ಸ್ವಾತಂತ್ರ್ಯ ಬಂದಿರುತ್ತೆ. ಸೊ ಆದ್ರೂ ಪುಣ್ಯಾತ್ಮರು ಪೋರ್ಚುಗೀಸ್ ಅವರು ಇನ್ನ ಗೋವಾನ ಬಿಟ್ಕೊಟ್ಟಿರಲ್ಲ. ಇಲ್ಲ ಗುರು, ಸ್ವಾತಂತ್ರ್ಯ ಬಂದಿರೋದು ಇಂಡಿಯಾಗೆ, ಗೋವನ್ನ ನಾವು ಯಾವ 400 ವರ್ಷದ ಮುಂಚೆನೇ ವಶಪಡಿಸ್ಕೊಂಡ್ಬಿಟ್ಟಿದೀವಿ, ಇಲ್ಲೇ ಇರ್ತೀವಿ ನಾವು, ಹೋಗಲ್ಲ ಅಂತ ಹಠ ಇಟ್ಕೊಂಡು ಅಲ್ಲೇ ಇರ್ತಾರೆ. ಸೊ ಆಪರೇಷನ್ ವಿಜಯ ಅನ್ನೋದು ನಡ್ಸೋದು ಯಾರು ಅಂದ್ರೆ ನಮ್ಮ ಇಂಡಿಯನ್ ನ್ಯಾವಿ ಅವರು. ಗೌರ್ಮೆಂಟ್ ಹೇಳುತ್ತೆ, ಹೋಗ್ರಪ್ಪ, ಅವ್ರೇನೋ ಹೋಗಲ್ಲ, ಇದು ನಮ್ದೇನೆ ಅಂತ ಹಠ ಮಾಡ್ಕೊಂಡು ಕೂತಿದ್ದಾರೆ, ಏನೋ ಸ್ವಲ್ಪ ವಿಚಾರಿಸ್ಕೊಂಡ್ ಬನ್ನಿ ಅಂತ. ಸೊ ಇಂಡಿಯನ್ ನ್ಯಾವಿ ಅವರು ಬಂದವರೇನೆ ಇವ್ರನ್ನ ಒದ್ದಿ ಓಡಿಸಿ ಗೋವಾನ ಲಿಬರೇಟ್ ಮಾಡ್ತಾರೆ. ಸೊ ಅದಕ್ಕೇನೆ 1961 ಗೋವಾದ ವಿಮೋಚನೆ ಯಾವಾಗ ಆಯ್ತು ಅಂದ್ರೆ 1961. ಯಾವ ಆಪರೇಷನ್ ಮುಖಾಂತರ ಆಯ್ತು ಅಂದ್ರೆ ಆಪರೇಷನ್ ವಿಜಯ. ಯಾರು ನಡೆಸಿದ್ದು ಅಂದ್ರೆ ಭಾರತದ ನೇವಿ ಅವರು ನಡೆಸೋದು. ನೆಕ್ಸ್ಟ್ ಪಾಯಿಂಟ್ ಬಂದು ಸ್ವಾಲಿ ಕದನ.
ಸ್ವಾಲಿ ಕದನ ಯಾರ ಮಧ್ಯೆ ನಡೆಯುತ್ತೆ? ಬ್ರಿಟಿಷ್ ಆಮೇಲೆ ಪೋರ್ಚುಗೀಸ್ ಮಧ್ಯೆ ನಡೆಯುತ್ತೆ. ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಸ್ವಾಲಿ ಕದನದಲ್ಲಿ ಬ್ರಿಟಿಷ್ ಆಪೋಸಿಟ್ ಅವ್ರು ಪೋರ್ಚುಗೀಸ್ ಸೋತೋಗ್ತಾರೆ. ಸೊ ಇಲ್ಲಿಗೆ ಅವ್ರ ಆಡಳಿತ ಎಂಡ್ ಆಗುತ್ತೆ. ಬರೀ ಟ್ರೇಡಿಂಗ್ಗೆ ಲಿಮಿಟ್ ಆಗ್ತಾರೆ. ಬರೀ ಇಲ್ಲಿಂದ ಅಲ್ಲಿ ಐಟಮ್ಸ್ ತಗೋಗೋದು ಅಷ್ಟೇ. ಏನು ಸಾಮ್ರಾಜ್ಯ ಆಗ್ಲಿ ಏನೇನು ಅನ್ಕೊಂಡಿದ್ರು ಅದೇನು ನಡೆಯಲ್ಲ. ಸೊ ಯಾವ ಕದನದ ನಂತರ ಕೇವಲ ಟ್ರೇಡಿಂಗ್ಗೆ ಮಾಡೋದ್ರಲ್ಲಿ ಸೀಮಿತ ಆಗ್ತಾರೆ ಪೋರ್ಚುಗೀಸು ಅಂತ ಕೇಳಿದ್ರೆ ಸ್ವಾಲಿ ಕದನದ ನಂತರ ದಿ ಲಿಮಿಟ್ ಓನ್ಲಿ ಫಾರ್ ಟ್ರೇಡಿಂಗ್. ಸೊ ನೆಕ್ಸ್ಟ್ ಬಂದು ಮೇಜರ್ ಟ್ರೇಡಿಂಗ್ ಸೆಂಟರ್ ಯಾವ್ದ್ಯಾವುದು ಅಂತ ಕನ್ನನೂರು, ಕೊಚ್ಚಿನ್ನು, ಡಮನ್, ಡಿಯು, ಕಾಲಿಕಟ್ಟು, ಸ್ಯಾಂತೋಮು, ಹೂಗ್ಲಿ, ಮುಂಬೈ ಇಲ್ಲೆಲ್ಲ ಟ್ರೇಡಿಂಗ್ ಸೆಂಟರ್ ಇರುತ್ತೆ. ಸೊ ಇಷ್ಟನ್ನು ನಾವು ಪೋರ್ಚುಗೀಸ್ ಬಗ್ಗೆ ಇಷ್ಟೊತ್ತವರೆಗೂ ಡಿಸ್ಕಸ್ ಮಾಡಿದ್ದು. ಸೊ ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ ಅಂತ ಕೇಳಿದ್ದೆ. ಪಾರ್ಟ್ 2ನಲ್ಲಿ MCQs ಡಿಸ್ಕಸ್ ಮಾಡೋಣ. ಪೋರ್ಚುಗೀಸ್ ಇವಾಗ ಏನೇನು ಕಲ್ತ್ಕೊಂಡಿದೀವಿ, ಇಲ್ಲಿ ತುಂಬಾ ಮಿಸ್ ಆಗಿರ್ಬೋದು, ಅದೆಲ್ಲನೂ MCQs ಅಲ್ಲಿ ಕಂಪ್ಲೀಟಾಗಿ ಕವರ್ ಆಗೊಂಡು ಹೋಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫೀಡ್ಬ್ಯಾಕ್ ಏನೇ ಇದ್ರೂ ತಗೊತೀನಿ. ಸೊ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಸೋ ಮಚ್.